ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL 2025 ಮೆಗಾ ಹರಾಜಿನಲ್ಲಿ ಕನ್ನಡಿಗ KL ರಾಹುಲ್ ಅವರನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಬಿಡ್ ಮಾಡಬಹುದು ಅಂತ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಹಾಗೆ ಪ್ರಸ್ತುತ ಕ್ರಿಕೆಟ್ ವಿವರಣೆಗಾರ ಆಕಾಶ್ ಚೋಪ್ರಾ ಹೇಳಿದ್ದಾರೆ. CSK ಫ್ರಾಂಚೈಸಿ MS ಧೋನಿಯ ಉತ್ತರಾಧಿಕಾರಿಯಾಗಿ ಸಮರ್ಥ ಆಟಗಾರನನ್ನು ಹುಡುಕ್ತಾ ಇದೆ. ತಂಡಕ್ಕೆ ವಿಕೆಟ್ ಕೀಪರ್ ಬ್ಯಾಟರ್ ಅಗತ್ಯ ಇದೆ. ಹೀಗಾಗಿ CSK ಫ್ರಾಂಚೈಸಿ ಭಾರತೀಯ ಆಟಗಾರನನ್ನು ಪಡೆದಿದ್ರೆ ಅದ್ಭುತವಾಗಿರುತ್ತೆ. ಈ ಕಾರಣಕ್ಕೆ CSK ಫ್ರಾಂಚೈಸಿಗೆ KL ರಾಹುಲ್ ಹರಾಜಾಗುವುದು ಖಚಿತ ಅಂತ ಆಕಾಶ್ ಚೋಪ್ರಾ ಭವಿಷ್ಯ ನುಡಿದಿದ್ದಾರೆ. 2025 IPLಗೂ ಮುನ್ನ KKR ತಂಡದಿಂದ ಹೊರಬಿದ್ದಿರುವಂತಹ ಶ್ರೇಯಸ್ ಅಯ್ಯರ್ಗೆ ಮುಂಬೈ ತಂಡದ ಕ್ಯಾಪ್ಟನ್ಸಿ ಸಿಕ್ಕಿದೆ. ಅದು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ. ಮುಂಬರುವ ಸೈಯದ್ ಮುಷ್ತಾಕ್ ಅಲಿ T20 ಟ್ರೋಫಿಯಲ್ಲಿ ಶ್ರೇಯಸ್ ಅಯ್ಯರ್ ಮುಂಬೈ ತಂಡವನ್ನು ಲೀಡ್ ಮಾಡಲಿದ್ದಾರೆ. ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ನ ಹಿರಿಯ ತಂಡದ ಆಯ್ಕೆದಾರರು ರಾಷ್ಟ್ರೀಯ T20 ಪಂದ್ಯಾವಳಿಗೆ ತಂಡವನ್ನು ಆಯ್ಕೆ ಮಾಡಿದ್ದು ಶ್ರೇಯಸ್ ಅಯ್ಯರ್ ಅವರನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ. IPL 18ನೇ ಸೀಸನ್ ಮೆಗಾ ಹರಾಜಿಗೂ ಮುನ್ನ ಕೆಲವೇ ದಿನಗಳು ಬಾಕಿ ಉಳಿದಿದ್ದು RCB ಯಾರನ್ನ ಖರೀದಿ ಮಾಡಬೇಕು ಅಂತ ಮಾಜಿ ಆಟಗಾರ AB ಡಿವಿಲಿಯರ್ಸ್ ಸಲಹೆ ನೀಡಿದ್ದಾರೆ. ಪ್ರಸ್ತುತ RCB ತಂಡಕ್ಕೆ ಫಿನಿಷರ್ ಒಬ್ಬರ ಅಗತ್ಯ ಇದೆ. ಹೀಗಾಗಿ 6ನೇ ಕ್ರಮಾಂಕಕ್ಕಾಗಿ ಸೌತ್ ಆಫ್ರಿಕಾದ ಸ್ಫೋಟಕ ದಾಂಡಿಗ ಡೇವಿಡ್ ಮಿಲ್ಲರ್ ಅವರನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಮಿಲ್ಲರ್ ಬಂದ್ರೆ RCB ಬಲಿಷ್ಠ ಆಗುತ್ತೆ ಅಂತ ABD ಹೇಳಿದ್ದಾರೆ. ಪಂಜಾಬ್ ತಂಡ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿರೋ ಶಶಾಂಕ್ ಸಿಂಗ್ ಅವರಿಗೆ 5.5 ಕೋಟಿ ರೂಪಾಯಿ ನೀಡಿ ತಂಡದಲ್ಲಿ ಉಳಿಸಿಕೊಂಡಿದೆ. ಈ ಬಗ್ಗೆ ಮಾತನಾಡಿರುವಂತಹ ಶಶಾಂಕ್ ಪಂಜಾಬ್ ತಂಡದ ನಾಯಕನಾಗುವ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾಯಕನಾಗುವ ಸಾಮರ್ಥ್ಯ ನನಗಿದೆ. ತಂಡಕ್ಕೆ ಚಾಂಪಿಯನ್ಶಿಪ್ ಗೆಲ್ಲಲು ನಾನು ಸಹಾಯ ಮಾಡಬಲ್ಲೆ. ಪಂಜಾಬ್ ತಂಡ ನನಗೆ ನಾಯಕನಾಗುವ ಅವಕಾಶ ನೀಡಿದರೆ ನಾನು ಆ ಅವಕಾಶವನ್ನು ಬಳಸಿಕೊಳ್ಳಲು ಬಯಸ್ತೇನೆ ಎಂದಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಯನ್ನ ಶ್ರೀಲಂಕಾ ತಂಡ 2-0 ಅಂತರದಿಂದ ಗೆದ್ದುಕೊಂಡಿದೆ. ಈ ಜಯದೊಂದಿಗೆ ಲಂಕಾ ತಂಡವು ಗೆಲುವಿನ ನಾಗಾಲೋಟವನ್ನು ಮುಂದುವರೆಸಿದೆ. ಸನತ್ ಜಯಸೂರ್ಯ ಶ್ರೀಲಂಕಾ ತಂಡದ ಮುಖ್ಯ ಕೋಚ್ ಆದ ಬಳಿಕ ಹಲವು ಐತಿಹಾಸಿಕ ಗೆಲುವುಗಳನ್ನು ಕಂಡಿದೆ. ಇದೀಗ ನ್ಯೂಜಿಲೆಂಡ್ ವಿರುದ್ಧ ಏಕದಿನ ಸರಣಿಯನ್ನ ಗೆಲ್ಲುವ ಮೂಲಕ ಈ ಗೆಲುವಿನ ನಾಗಾಲೋಟವನ್ನ ಕಂಟಿನ್ಯೂ ಮಾಡಿದೆ. ಭಾರತದಲ್ಲಿ ನಡೆದಿದ್ದ ಟೆಸ್ಟ್ ಸರಣಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಂತ ನ್ಯೂಜಿಲೆಂಡ್ ತಂಡ ಲಂಕಾ ಪ್ರವಾಸದಲ್ಲಿ ಮುಗ್ಗರಿಸಿದೆ. ಭಾರತ ಪ್ರವಾಸಕ್ಕೂ ಮೊದಲು ಲಂಕಾ ವಿರುದ್ಧ 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಸೋತಿದ್ದಂತ ನ್ಯೂಜಿಲೆಂಡ್ ತಂಡ ಟೀಮ್ ಇಂಡಿಯಾ ವಿರುದ್ಧ ಆರ್ಭಟ ನಡೆಸಿತ್ತು. ರೋಹಿತ್ ಪಡೆಯನ್ನ ತವರಿನಲ್ಲಿ ವೈಟ್ ವಾಶ್ ಮಾಡಿದ ಹೆಗ್ಗಳಿಕೆಗೆ ಕಿವೀಸ್ ಪಾತ್ರವಾಗಿತ್ತು. ಆದ್ರೀಗ ಈ ಗೆಲುವಿನ ಜೋಶ್ ಕಿವೀಸ್ ತಂಡಕ್ಕೆ ಲಂಕಾ ಸರಣಿಯಲ್ಲಿ ಕೈ ಹಿಡಿದಿಲ್ಲ. 2ನೇ ಏಕದಿನ ಪಂದ್ಯದಲ್ಲೂ ಕೂಡ ನ್ಯೂಜಿಲೆಂಡ್ ಸೋಲು ಕಂಡಿದೆ. ಈ ಮೂಲಕ ಇನ್ನೂ ಒಂದು ಏಕದಿನ ಪಂದ್ಯ ಬಾಕಿ ಇರುವಂತೆ ಏಕದಿನ ಸರಣಿಯನ್ನ ಕೈವಶ ಮಾಡಿಕೊಂಡಿದೆ. ICC ಚಾಂಪಿಯನ್ಸ್ ಟ್ರೋಫಿ 2025 ಟೂರ್ನಿಗಾಗಿ ಭಾರತ ತಂಡ ಪಾಕಿಸ್ತಾನಕ್ಕೆ ಹೋಗಬೇಕೆ ಎಂಬ ಪ್ರಶ್ನೆಯನ್ನ ಟೀಮ್ ಇಂಡಿಯಾ ಮಾಜಿ ನಾಯಕ ಕಪಿಲ್ ದೇವ್ ಅವರಿಗೆ ಕೇಳಲಾಗಿದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಕಪಿಲ್ ದೇವ್ ಸ್ಪಷ್ಟವಾಗಿ ಉತ್ತರ ನೀಡಿದ್ದಾರೆ. ಭಾರತ ತಂಡ ಪಾಕಿಸ್ತಾನಕ್ಕೆ ಹೋಗುವ ನಿರ್ಧಾರವನ್ನ ಸರ್ಕಾರವೇ ಕೈಗೊಳ್ಳಬೇಕು. ಈ ವಿಷಯದಲ್ಲಿ ನಮ್ಮಂತವರ ಅಭಿಪ್ರಾಯ ಮುಖ್ಯವಲ್ಲ ಎಂದಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 4ನೇ T20 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ 5 ವಿಕೆಟ್ಗಳ ಜಯ ಸಾಧಿಸಿದೆ. 2 ಪಂದ್ಯಗಳು ಬಾಕಿ ಇರುವಂತೆಯೇ ತವರು ನೆಲದಲ್ಲಿ 5 ಪಂದ್ಯಗಳ T20 ಸರಣಿಯನ್ನು ಕಳೆದುಕೊಂಡಿದ್ರೂ ಕೂಡ ಗೌರವಕ್ಕಾಗಿ ನಡೆದಂತಹ ಪಂದ್ಯಗಳಲ್ಲಿ ವಿಂಡೀಸ್ ಅದ್ಭುತ ಪ್ರದರ್ಶನ ನೀಡಿದೆ. 219 ರನ್ಗಳ ಬೃಹತ್ ಗುರಿಯನ್ನ ಇನ್ನೂ 1 ಓವರ್ ಬಾಕಿ ಇರುವಂತೆಯೇ ಟಾರ್ಗೆಟ್ ರೀಚ್ ಆಗುವ ಮೂಲಕ ಇಂಗ್ಲೆಂಡ್ಗೆ ಸೋಲುಣಿಸಿದೆ. ಈ ಗೆಲುವಿನ ಮೂಲಕ ವೆಸ್ಟ್ ಇಂಡೀಸ್ ತವರಿನಲ್ಲಿ ಅತ್ಯುತ್ತಮ ಚೇಸ್ನೊಂದಿಗೆ ಕೆಲವು ದಾಖಲೆಗಳನ್ನು ಕೂಡ ನಿರ್ಮಾಣ ಮಾಡಿದೆ. ಚಾಂಪಿಯನ್ಸ್ ಟ್ರೋಫಿಯ ಪ್ರವಾಸ ಯಾವ ಸ್ಥಳಗಳಲ್ಲಿ ನಡೆಯಲಿದೆ ಎಂಬುದರ ನೂತನ ವೇಳಾಪಟ್ಟಿ ಪ್ರಕಟವಾಗಿದೆ. ಈ ಪ್ರಕಾರ ಮುಂದಿನ ವರ್ಷ ಅಂದರೆ 2025 ಜನವರಿ ತಿಂಗಳಲ್ಲಿ ಚಾಂಪಿಯನ್ಸ್ ಟ್ರೋಫಿ ಭಾರತಕ್ಕೆ ಬರಲಿದೆ. ಭಾರತಕ್ಕೆ ಬರುವ ಮುನ್ನ ಪಾಕಿಸ್ತಾನದಲ್ಲಿ ಸುತ್ತು ಹೊಡೆಯುವಂತ ಚಾಂಪಿಯನ್ಸ್ ಟ್ರೋಫಿ, ಆ ಬಳಿಕ ಇತರ ದೇಶಗಳಲ್ಲಿ ಪ್ರದರ್ಶನವಾಗಲಿದೆ. ನಂತರ ಜನವರಿ 15ರಿಂದ 26ರವರೆಗೆ ಭಾರತದಲ್ಲಿ ಚಾಂಪಿಯನ್ಸ್ ಟ್ರೋಫಿಯ ಪ್ರದರ್ಶನ ನಡೆಯಲಿದೆ. ಪಾಕಿಸ್ತಾನ ಕ್ರಿಕೆಟ್ನಲ್ಲಿ ಮತ್ತೊಂದು ವಿವಾದ ಹುಟ್ಟಿಕೊಂಡಿದೆ. ಆಸ್ಟ್ರೇಲಿಯಾದಲ್ಲಿ ಟೆಸ್ಟ್ ಸರಣಿ ಮತ್ತು ಏಕದಿನ ಸರಣಿಯನ್ನ ಪಾಕಿಸ್ತಾನ ಗೆಲ್ಲುವಂತೆ ಮಾಡಿರುವಂತಹ ಕೋಚ್ ಜೇಸನ್ ಗಿಲ್ಲೆಸ್ಪಿ ಅವರನ್ನ ಮುಖ್ಯ ಕೋಚ್ ಹುದ್ದೆಯಿಂದ ವಜಾಗೊಳಿಸಲು ಪಾಕ್ ಮಂಡಳಿ ಮುಂದಾಗಿದೆ ಎನ್ನಲಾಗಿದೆ. ವೇತನದಲ್ಲಿ ತಾರತಮ್ಯ ಮತ್ತು ಒಪ್ಪಂದಗಳ ಷರತ್ತುಗಳ ಉಲ್ಲಂಘನೆ ಆರೋಪಗಳನ್ನು PCB ಹೊರಿಸಿದೆ. ಆದರೆ ಗಿಲ್ಲೆಸ್ಪಿ ಈ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ಆಕಿಬ್ ಜಾವೇದ್ ಅವರು ಗಿಲ್ಲೆಸ್ಪಿ ಅವರ ಬದಲಿಯಾಗುವ ಸಾಧ್ಯತೆ ಇದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.